ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಚಾನಲ್ ಅಫಿಷಿಯಲ್ಗೆ ಸ್ವಾಗತ. ನಾನಿವತ್ತು ಕೂರ್ಗ್ನಲ್ಲಿ ಪ್ರಮುಖವಾಗಿ ನೋಡಬಹುದಾದಂಥ 6 ಸ್ಥಳಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ನಾವು ಮೊದಲನೇ ಬಾರಿ ಕೂರ್ಗ್ ಬಂದಂಥ ಸಂದರ್ಭದಲ್ಲಿ ಈ 6 ಸ್ಥಳಗಳನ್ನ ಭೇಟಿ ನೀಡಿದ್ವಿ. ಹಾಗಾಗಿ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಿದ್ದೀನಿ. ಕೂರ್ಗ್ನಲ್ಲಿ ಮೊದಲನೇದಾಗಿ ನೋಡಬಹುದಾದಂಥ ಪ್ರಮುಖ ಸ್ಥಳ ಅಂದರೆ ಗೋಲ್ಡನ್ ಟೆಂಪಲ್. ಗೋಲ್ಡನ್ ಟೆಂಪಲ್ ಕುಶಾಲ್ ನಗರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಬೈಲಕುಪ್ಪೆ ಅನ್ನೋ ಜಾಗದಲ್ಲಿ ಗೋಲ್ಡನ್ ಟೆಂಪಲ್ ಲೊಕೇಟ್ ಆಗಿದೆ. ನೀವೇನಾದರೂ ಬೆಂಗಳೂರು ಮತ್ತು ಮೈಸೂರು ಕಡೆಯಿಂದ ಕೂರ್ಗ್ ನೋಡೋಕ್ಕೆ ಅಂತ ಟ್ರಾವೆಲ್ ಮಾಡ್ತಿದ್ರೆ ಮೊದಲನೇದಾಗಿ ಸಿಗೋದೇನೆ ಕುಶಾಲ್ ನಗರ. ಹಾಗಾಗಿ ಈ ಗೋಲ್ಡನ್ ಟೆಂಪಲ್ನ ಫಸ್ಟ್ ವಿಸಿಟ್ ಮಾಡಿ, ಆ ನಂತರ ನೀವು ಮಡಿಕೇರಿ ಕಡೆ ಬೇರೆ ಜಾಗಗಳನ್ನ ವಿಸಿಟ್ ಮಾಡ್ಬೋದು. ಗೋಲ್ಡನ್ ಟೆಂಪಲ್ನ ನಾಮ್ಡ್ರೋಲಿಂಗ್ ಮಠ ಅಂತ ಕೂಡ ಕರೀತಾರೆ. ಹಾಗೆಯೇ ನಾಮ್ಡ್ರೋಲಿಂಗ್ ಮಠನ 1963ರಲ್ಲಿ ಡ್ರಬ್ವಾಂಗ್ ಪದ್ಮ ನಾರ್ಬೋ ರಿನ್ಪೋಚೆ ಅನ್ನೋರು ಸ್ಥಾಪಿಸ್ತಾರೆ. ಆರಂಭದಲ್ಲಿ ನಾಮ್ಡ್ರೋಲಿಂಗ್ ಮಠನ ಬಿದಿರಿನಿಂದ ನಿರ್ಮಾಣ ಮಾಡಿರ್ತಾರೆ. ನಂತರ ಪೆನೋರ್ ರಿನ್ಪೋಚೆ ಅವರು ಚಿನ್ನಲೇಪಿತವಾದ ಗೋಲ್ಡನ್ ಟೆಂಪಲ್ನ ನಿರ್ಮಾಣ ಮಾಡ್ತಾರೆ. ಗೋಲ್ಡನ್ ಟೆಂಪಲ್ ಒಳಗಡೆ ಪ್ರಮುಖವಾಗಿ 3 ಪ್ರತಿಮೆಗಳಿವೆ. ಅದರಲ್ಲಿ ಮಧ್ಯದಲ್ಲಿ ಕಾಣ್ತಿದೆಯಲ್ವಾ, ಇದೇನೆ ಗೌತಮ ಬುದ್ಧರ ಪ್ರತಿಮೆ. ಅಂದರೆ ಟಿಬೆಟಿಯನ್ನರ ಪ್ರಕಾರ ಬುದ್ಧ ಶಕ್ಯಮುನಿ. ಈ ಮೂರ್ತಿ ಸುಮಾರು 60 ಅಡಿ ಎತ್ತರದಲ್ಲಿದೆ. ಹಾಗೇನೆ ಗೌತಮ ಬುದ್ಧರ ಎಡಭಾಗದಲ್ಲಿರೋದು ಗುರು ಪದ್ಮಸಂಭವರ ಪ್ರತಿಮೆ. ಹಾಗೇನೆ ಬಲಭಾಗದಲ್ಲಿರೋದು ಬುದ್ಧ ಅಮಿತಾಯಸ್ ಅವರ ಪ್ರತಿಮೆ. ಈ 2 ಪ್ರತಿಮೆಗಳು ಅಷ್ಟೇ ಸುಮಾರು 58 ಅಡಿ ಎತ್ತರದಲ್ಲಿದೆ. ಕೂರ್ಗ್ನಲ್ಲಿ ಪ್ರಮುಖವಾಗಿ ನೋಡಬಹುದಾದಂಥ 2ನೇ ಸ್ಥಳ ಅಂದರೆ ತಲಕಾವೇರಿ. ತಲಕಾವೇರಿ ಮಡಿಕೇರಿಯಿಂದ ಸುಮಾರು 46 ಕಿಲೋಮೀಟರ್ ದೂರದಲ್ಲಿದೆ. ತಲಕಾವೇರಿ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಇದು ಕಾವೇರಿ ನದಿಯ ಉಗಮ ಸ್ಥಾನ. ಹಾಗೇನೆ ಕನ್ನಡ ನಾಡಿನ ಜೀವನದಿ ಅಂತ ಕೂಡ ಕರೀತಾರೆ. ಕೊಡಗಿನ ಭಾಗಮಂಡಲ ಬಳಿಯ ಬ್ರಹ್ಮಗಿರಿ ಬೆಟ್ಟಗಳ ತಪ್ಪಲಿನಲ್ಲಿ ಈ ನಮ್ಮ ತಲಕಾವೇರಿ ಇರೋದು. ಪ್ರತಿ ವರ್ಷ ಅಕ್ಟೋಬರ್ ಮಧ್ಯಭಾಗದಲ್ಲಿ ಇಲ್ಲಿ ಕಾವೇರಿ ತೀರ್ಥೋದ್ಭವ ಆಗುತ್ತೆ. ಇದನ್ನು ಕಾವೇರಿ ಸಂಕ್ರಮಣ ಅಂತ ಕೂಡ ಕರೀತಾರೆ. ಕಾವೇರಿ ಸಂಕ್ರಮಣದ ದಿನ ತಲಕಾವೇರಿನಲ್ಲಿ ದೊಡ್ಡ ಜಾತ್ರೆ ಕೂಡ ನಡೆಯುತ್ತೆ. 1 ತಿಂಗಳು ಈ ಜಾತ್ರೆ ನಡೆಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ವಾ, ಇದೇನೆ ಕಾವೇರಿಯ ಉಗಮ ಸ್ಥಾನ. ಇದನ್ನ ಬ್ರಹ್ಮಕುಂಡಿಕೆ ಅಂತ ಕೂಡ ಕರೀತಾರೆ. ಈ ಬ್ರಹ್ಮಕುಂಡಿಕೆ ಸುಮಾರು 2 ಅಡಿ ಉದ್ದ, 2 ಅಡಿ ಅಗಲ ಇದೆ. ನೀವೇನಾದ್ರೂ ಬಾಟಲ್ ತಗೊಬಂದ್ರೆ ಇಲ್ಲಿನ ತೀರ್ಥ ಕೂಡ ತಗೊಂಡು ಹೋಗ್ಬೋದು. ಎಲ್ರಿಗೂ ಅಷ್ಟೇ ಉಚಿತವಾಗಿ ಇಲ್ಲಿನ ತೀರ್ಥನ ಕೊಡ್ತಾರೆ. ತಲಕಾವೇರಿಯ ಬ್ರಹ್ಮಕುಂಡಿಕೆಯ ಸ್ವಲ್ಪ ಪಕ್ಕದಲ್ಲಿನೇ ಗಣೇಶ ಮತ್ತೆ ಅಗಸ್ತೇಶ್ವರ ದೇವಸ್ಥಾನಗಳನ್ನ ಕೂಡ ನೋಡ್ಬೋದು. ಕೂರ್ಗ್ನಲ್ಲಿ ಪ್ರಮುಖವಾಗಿ ನೋಡಬಹುದಾದಂಥ 3ನೇ ಸ್ಥಳ ಅಂದ್ರೆ ಭಾಗಮಂಡಲ ಅಥವಾ ತ್ರಿವೇಣಿ ಸಂಗಮ. ಭಾಗಮಂಡಲ ಮಡಿಕೇರಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ತಲಕಾವೇರಿ ಮತ್ತು ಭಾಗಮಂಡಲಕ್ಕೆ ಪರಸ್ಪರ 8 ಕಿಲೋಮೀಟರ್ ದೂರ ಆಗುತ್ತಷ್ಟೇ. ಮಡಿಕೇರಿಯಿಂದ ತಲಕಾವೇರಿಗೆ ಹೋಗೋ ಮಧ್ಯದಲ್ಲಿ ಭಾಗಮಂಡಲ ಸಿಗೋದ್ರಿಂದ ನೀವು ಯಾವ ಜಾಗ ಬೇಕಾದ್ರೂ ಮೊದಲು ವಿಸಿಟ್ ಮಾಡ್ಬೋದು. ತ್ರಿವೇಣಿ ಸಂಗಮ ಅಥವಾ ಭಾಗಮಂಡಲ 3 ನದಿಗಳ ಸಂಗಮವನ್ನು ಸಂಕೇತಿಸುತ್ತೆ. ತ್ರಿ ಅಂದರೆ 3 ಮತ್ತು ವೇಣಿ ಅಂದರೆ ಹೊಳೆಗಳು. ಈ ಪವಿತ್ರ ಸಂಗಮವು ಕಾವೇರಿ ನದಿ, ಕನ್ನಿಕೆ ನದಿ ಮತ್ತು ಅಂತರ್ವಾಹಿನಿಯಾಗಿ ಹರಿಯುವ ಸುಜ್ಯೋತಿ ನದಿಗಳನ್ನು ಒಟ್ಟಿಗೆ ತರುತ್ತೆ. ತ್ರಿವೇಣಿ ಸಂಗಮದಿಂದ ಆಚೆ ಬಂದ್ರೆ ಎದುರುಗಡೆನೆ ಬಗಂಡೇಶ್ವರ ದೇವಸ್ಥಾನ ಕೂಡ ನೋಡ್ಬೋದು. ಇಲ್ಲಿ ನೋಡ್ತಿದ್ದೀರಲ್ವಾ, ಇದೇನೆ ಬಗಂಡೇಶ್ವರ ದೇವಸ್ಥಾನ. ಈ ದೇವಸ್ಥಾನದೊಳಗಡೆ ಬಗಂಡೇಶ್ವರ, ಸುಬ್ರಹ್ಮಣ್ಯ, ಮಹಾವಿಷ್ಣು ಮತ್ತೆ ಗಣಪತಿ ದೇವರುಗಳ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಬಗಂಡೇಶ್ವರ ದೇವಸ್ಥಾನ ಇರೋದ್ರಿಂದ ಈ ಊರಿಗೆ ಭಾಗಮಂಡಲ ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಮತ್ತೆ ಕೂರ್ಗ್ನಲ್ಲಿ ನೋಡಬಹುದಾದಂಥ 4ನೇ ಸ್ಥಳ ಅಂದರೆ ಮರ್ಕಾರ ಗೋಲ್ಡ್ ಎಸ್ಟೇಟ್ಸ್. ಮರ್ಕಾರ ಗೋಲ್ಡ್ ಎಸ್ಟೇಟ್ನಲ್ಲಿ ಪ್ರಮುಖವಾಗಿ ಕಾಫಿ ಪ್ಲಾಂಟೇಶನ್ದು ಟೂರ್ ಮಾಡಿಸ್ತಾರೆ. ಅಲ್ಲಿ ಎಲ್ಲ ಕಾಫಿ ಗಿಡಗಳು, ಸ್ಪೈಸಸ್ಗಳ ಪ್ಲಾಂಟ್ಗಳ ಬಗ್ಗೆ ಮಾಹಿತಿಗಳನ್ನ ನೀಡಲಾಗುತ್ತೆ. ಹಾಗೇನೆ ಕಾಫಿನ ಹೇಗೆ ಮೇಕಿಂಗ್ ಮಾಡ್ತಾರೆ, ಹಾಗೇನೆ ಚಾಕ್ಲೇಟ್ ಮೇಕಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿನ ನೀವು ಪಡ್ಕೊಳ್ಬಹುದು. ಜೊತೆಗೆ ಕಾಫಿಗೆ ಸಂಬಂಧಪಟ್ಟಂಥ ಮ್ಯೂಸಿಯಂ ಕೂಡ ನೋಡ್ಬೋದು ನೀವಿಲ್ಲಿ. ಇಲ್ಲಿ 6ರಿಂದ 12 ವರ್ಷ ವಯಸ್ಸಿರೋವಂಥವ್ರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೇನೆ 12 ವರ್ಷ ಮೇಲ್ಪಟ್ಟಂಥವ್ರಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ಫುಲ್ ಟೂರ್ ಇರುತ್ತೆ. ಹಾಗೇನೆ ನೀವೇನಾದ್ರೂ ಕೇವಲ ರೋಸ್ಟಿಂಗ್ ಮತ್ತು ಮ್ಯೂಸಿಯಂ ನೋಡ್ತೀರಾ ಅಂದರೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಕಾಫಿ ಪ್ಲಾಂಟೇಶನ್ ಟೂರಿಗೆ ವಾರದ 7 ದಿನನೂ ಓಪನ್ ಇರುತ್ತೆ. ಹಾಗೇನೆ ಟೈಮಿಂಗ್ಸ್ ಬಗ್ಗೆ ಹೇಳೋದಾದರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಇಲ್ಲಿ ಕಾಫಿ, ಟೀ ಮತ್ತು ಊಟ ಕೂಡ ಇರುತ್ತೆ. ಹಾಗೇನೆ ಟೂರ್ನ ಕೊನೆಯಲ್ಲಿ ಕಾಂಪ್ಲಿಮೆಂಟರಿಯಾಗಿ ಫ್ರೀಯಾಗಿ ಕಾಫಿ ಕೂಡ ಕೊಡ್ತಾರೆ. ಮರ್ಕಾರ ಗೋಲ್ಡ್ ಎಸ್ಟೇಟ್ಸ್ ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಹಾಗೇನೆ ಈ ಎಸ್ಟೇಟ್ಸ್ ಸುಮಾರು 12 ಎಕರೆ ವಿಸ್ತೀರ್ಣದಲ್ಲಿದೆ.
ಇಲ್ಲಿ ಕಾಫಿ ಮತ್ತು ಚಾಕ್ಲೇಟ್ ಮೇಕಿಂಗ್ನ ಪೂರ್ತಿ ಪ್ರೋಸೆಸ್ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ಇದೇನೇ ನೋಡಿ ಕಾಫಿಗೆ ಸಂಬಂಧಪಟ್ಟಂಥ ಮ್ಯೂಸಿಯಂ. ಇಲ್ಲಿ ಕಾಫಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ಮಾಹಿತಿ ನಿಮಗೆ ಸಿಗುತ್ತೆ. ಕೂರ್ಗ್ನಲ್ಲಿ ನೋಡ್ಬೋದಾದಂಥ 5ನೇ ಪ್ರಮುಖ ಸ್ಥಳ ಅಂದರೆ ರಾಜಾ ಸೀಟ್ ಉದ್ಯಾನವನ. ಸಾಮಾನ್ಯವಾಗಿ ಎಲ್ಲರೂ ಇದನ್ನು ರಾಜಾ ಸೀಟ್ ಅಂತ ಅಷ್ಟೇ ಕರೀತಾರೆ. ರಾಜಾ ಸೀಟ್ ಮಡಿಕೇರಿ ನಗರದ ಒಳಗಡೆನೇ ಇದ್ದು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನೀವು ಯಾವಾಗ ಬೇಕಾದ್ರೂ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಇಲ್ಲಿ 8 ವರ್ಷ ಮೇಲ್ಪಟ್ಟಂಥವ್ರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರಷ್ಟೇ. 8 ವರ್ಷದ ಒಳಗಡೆ ಇರೋ ಅಂಥ ಯಾವುದೇ ಮಕ್ಕಳಿಗೂ ಕೂಡ ಯಾವುದೇ ಚಾರ್ಜಸ್ ಇರಲ್ಲ. ಇಲ್ಲಿರೋ ಅಂಥ ಪೂರ್ತಿ ಉದ್ಯಾನವನಕ್ಕೆ ರಾಜಾ ಸೀಟ್ ಅಂತ ಕರೀತಾರೆ. ಹಾಗೇನೆ ರಾಜಾ ಸೀಟ್ನಲ್ಲಿ ಒಂದು ಮಂಟಪ ರೀತಿ ಇದೆ. ಅದನ್ನ ಕಲ್ಲು ಮತ್ತೆ ಗಾರೆಯಿಂದ ಮಾಡಿದ್ದಾರೆ. ಅದನ್ನ ರಾಜಾ ಸೀಟ್ ಅಂತ ಕೂಡ ಕರೀತಾರೆ. ಈ ಉದ್ಯಾನವನಕ್ಕೆ ರಾಜಾ ಸೀಟ್ ಅಂತ ಹೆಸರು ಬರೋದಕ್ಕೆ ಏನು ಕಾರಣ ಅಂದರೆ ಕೊಡಗಿನ ರಾಜರು ಮತ್ತು ರಾಣಿಯರು ಇಲ್ಲಿ ಬಂದ್ಬಿಟ್ಟು ಸಮಯ ಕಳೀತಾ ಇದ್ರಂತೆ. ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲದ ಹೊತ್ತಿನಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತನ ನೋಡೋದಕ್ಕೆ ಬರ್ತಾ ಇದ್ರಂತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಕೊಡಗಿನ ಪ್ರಕೃತಿ ಸೌಂದರ್ಯನ ಸವಿಬಹುದು. ಹಾಗಾಗಿ ಇಲ್ಲಿನ ರಾಜರು ಮತ್ತು ರಾಣಿಯರು ಇಲ್ಲಿ ಬಂದ್ಬಿಟ್ಟು ಕೂರ್ತಿದ್ರು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಜಾಗಕ್ಕೆ ರಾಜಾ ಸೀಟ್ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ನೋಡ್ತಿದ್ದೀರಲ್ವ ಇಲ್ಲಿ ಎಷ್ಟು ಜನ ಕೂರೋದಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಸೂರ್ಯೋದಯ ಮತ್ತು ಸೂರ್ಯಾಸ್ತನ ನೋಡೋದಕ್ಕೆ ಅಂತ ಬರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಮಂಟಪ ರೀತಿ ಕಾಣ್ತಿದೆಯಲ್ವಾ, ಇದೇನೆ ರಾಜಾ ಸೀಟ್. ಇಲ್ಲಿ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಆಟ ಆಡೋದಕ್ಕೆ ಅಂತ ಗೇಮ್ಸ್ಗಳು ಕೂಡ ಇಟ್ಟಿದ್ದಾರೆ. ಹಾಗೇನೆ ಸಂಜೆ 6:30ರಿಂದ 7:30 ಅಂತರದಲ್ಲಿ ಮ್ಯೂಸಿಕಲ್ ಫೌಂಟೇನ್ ಕೂಡ ನೋಡ್ಬೋದು. ಕೂರ್ಗ್ನಲ್ಲಿ ನೋಡಬಹುದಾದಂಥ 6ನೇ ಪ್ರಮುಖ ಸ್ಥಳ ಅಂದರೆ ಅಬ್ಬಿ ಜಲಪಾತ ಅಥವಾ ಅಬ್ಬಿ ಫಾಲ್ಸ್. ಅಬ್ಬಿ ಫಾಲ್ಸ್ ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೂ ನೋಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿನ ಎಂಟ್ರೆನ್ಸ್ನಲ್ಲಿ ಹಾಕಿರೋ ಪ್ರಕಾರ 12 ವರ್ಷ ಮೇಲ್ಪಟ್ಟಂಥವ್ರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರಷ್ಟೇ. 12 ವರ್ಷ ಒಳಗಡೆ ಇರೋವಂಥ ಮಕ್ಕಳಿಗೆ ಯಾವುದೇ ಚಾರ್ಜಸ್ ಇರಲ್ಲ. ಎಂಟ್ರೆನ್ಸಿಂದ ಸುಮಾರು 500 ಮೀಟರ್ನಷ್ಟು ಕಾಫಿ ತೋಟದ ಮಧ್ಯೆ ನಡ್ಕೊಂಡೋದ್ರೆ ಈ ಸುಂದರವಾದಂಥ ಜಲಪಾತನ ನೋಡ್ಬೋದು. ಅಬ್ಬಿ ಜಲಪಾತನ ಮುಂಚೆ ಜಸ್ಸಿ ಜಲಪಾತ ಅಥವಾ ಜಸ್ಸಿ ಫಾಲ್ಸ್ ಅಂತ ಕರೆಯಲಾಗ್ತಾ ಇತ್ತಂತೆ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಮಳೆಗಾಲದಲ್ಲಿ ಅಬ್ಬಿ ಜಲಪಾತದ ಆರ್ಭಟ ಸುಮಾರು 1/2 ಕಿಲೋಮೀಟರ್ವರೆಗೂ ಕೇಳಿಸುತ್ತೆ ಅಂತ ಹೇಳ್ತಾರೆ. ನೋಡ್ತಿದ್ದೀರಲ್ವಾ ಅಬ್ಬಿ ಜಲಪಾತದ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು. ನಾವು ಕೂರ್ಗ್ ಟ್ರಿಪ್ ಅಂತ ಹೋದಾಗ ಸಮ್ಮರ್ ಹಾಲಿಡೇಸಲ್ಲಿ ಹೋಗಿದ್ವಿ. ಹಾಗಾಗಿ ತುಂಬ ನೀರಿಲ್ಲ. ನೀವೇನಾದ್ರೂ ನೀರಿರೋ ಟೈಮಲ್ಲಿ ಬಂದರೆ ತುಂಬಾ ಫೋರ್ಸ್ ಆಗಿ ನೀರು ಹರಿಯುತ್ತೆ. ಈ ಎಲ್ಲ ಸ್ಥಳಗಳ ಸಂಪೂರ್ಣ ಮಾಹಿತಿ ಇರೋ ವಿಡಿಯೋನ ಪ್ರತ್ಯೇಕವಾಗಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ಹಾಗೆಯೇ ಎಲ್ಲ ವಿಡಿಯೋಗಳ ಲಿಂಕ್ನ ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಬೇಕಾದರೆ ಖಂಡಿತವಾಗ್ಲೂ ಚೆಕ್ ಮಾಡಿ. ನಾನು ಕೂರ್ಗ್ ಟ್ರಿಪ್ ಬಗ್ಗೆ ಕೊಟ್ಟಂಥ ಮಾಹಿತಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.